ಮಧ್ಯಪ್ರಾಚ್ಯ ಯುದ್ಧ, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ, ಹಳೆ ಕಾಲದ ಮಾದರಿ ಒಲೆಯನ್ನ ಮಾಡಿಸಿದ್ದಾರೆ ಹೋಟೆಲ್ನ ಮಾಲೀಕರು. ಕೊಪ್ಪಳದ ಆರೂರು ಹೋಟೆಲ್ನಲ್ಲಿ ಕುಲುಮೆ ಮಾದರಿಯ ಒಲೆ ರೆಡಿಯಾಗಿದೆ. ಹಳೆ ಕಾಲದ ಮಾದರಿಯ ಒಲೆಗಳೇನಿದೆ ಅದರ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಬರ್ತಿಲ್ಲ ಅಡುಗೆ ಭಟ್ರು. ವಿದೇಶಿ ಗ್ಯಾಸ್ ಬೇಡ, ಸ್ವದೇಶಿ ಒಲೆ ಬಳಸೋಣ ಅಂತ ಮಾಲೀಕರು ಈಗ ಈ ಒಲೆಗೆ ಶಿಫ್ಟ್ ಆಗಿದ್ದಾರೆ. ಕುಲುಮೆ ಮಾದರಿಯ ಒಲೆ ಮಾಡಿಸಿದ್ದಾರೆ ಹೋಟೆಲ್ ಮಾಲೀಕ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹೋಟೆಲ್ ಮಾಲೀಕ ಲಿಂಗರಾಜ್ ಹಳೆ ಕಾಲದ ಪದ್ಧತಿಯ ಕುಲುಮೆ ಒಲೆಯನ್ನ ರೆಡಿ ಮಾಡಿಸಿದ್ದಾರೆ ಹೋಟೆಲ್ನಲ್ಲಿ. ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದಿಂದಾಗಿ ಈಗ ಏನು ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಈ ಒಂದು ಸಿಲಿಂಡರ್ ಸಮಸ್ಯೆಯಿಂದಾಗಿ ಅನೇಕ ಹೋಟೆಲ್ಗಳು ಕೂಡ ಈಗಾಗಲೇ ಬಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸಿಲಿಂಡರ್ಗೆ ಪರ್ಯಾಯವಾಗಿ ಅನೇಕ ಹೋಟೆಲ್ ಮಾಲೀಕರು ಇದೀಗ ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೊಂಡಿರ್ತಾರೆ. ಅದರಲ್ಲಿ ಈಗ ದೇಶೀಯ ಒಲೆಗೆ ಏನು ಹೋಟೆಲ್ ಮಾಲೀಕರು ಮರೆಯಾಗಿರ್ತದೆ. ಅದರಲ್ಲಿ ಏನು ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಆರೂಢ ಹೋಟೆಲ್ ಇದೆ. ಆರೂಢ ಹೋಟೆಲ್ ಅವರು ಈಗ ಏನು ಸಿಲಿಂಡರ್ಗೆ ಪರ್ಯಾಯವಾಗಿದೆ ದೇಶೀಯ ಒಲೆಗೆ ಮೊರೆಯಾಗಿದ್ದ ದೃಶ್ಯದಲ್ಲಿ ನಿಮಗೆ ನೋಡ್ಬೋದು. ಎರಡು ಒಲೆಗಳನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕುಲಿಮೆಯ ರೀತಿಯಲ್ಲಿ ಈಗ ಅವರು ಒಲೆಗಳನ್ನು ರೆಡಿ ಮಾಡತಕ್ಕಂಥದ್ದು. ಅಂದರೆ ಏನು ಒಂದು ರೌಂಡ್ ಅಂತ ಆಕಾರದಲ್ಲಿ ಕಟ್ಟಿಗೆಯನ್ನು ಹಾಕ್ತಾರೆ. ಅದರ ಹಿಂಭಾಗದಲ್ಲಿ ಏನೋ ಒಂದು ಮೋಟ್ರ್ ಇರ್ತಕ್ಕಂಥದ್ದು. ಆ ಮೋಟ್ರ್ ಏನಿದೆ, ಆ ಒಂದು ಮೋಟ್ರ್ ಮೂಲಕ ಗಾಳಿ ಬರ್ತದೆ. ಆ ಗಾಳಿಯಿಂದ ಈ ಒಂದು ಒಲೆ ಉರಿಯತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಕಳೆದ ಹತ್ತತ್ರ ಒಂದು ತಿಂಗಳಿಂದಲೂ ಕೂಡ ಸಮರ್ಪಕ ಒಂದು ಕಮರ್ಷಿಯಲ್ಗಳು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಇವರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಒಂದಿಷ್ಟು ದಿನಗಳ ಕಾಲ ಹೋಟೆಲನ್ನು ಕೂಡ ಬಂದ್ ಮಾಡಿದ್ರು. ನೋಡ್ಬೋದು ನಾವು, ಒಲೆ ಅತ್ಯಂತ ರಭಸವಾಗಿ ಉರಿತಾ ಇದೆ. ಅಂದರೆ ಕಟ್ಟಿಗೆಯನ್ನು ಅದರ ಒಂದು ರೌಂಡ್ ಕುಳಿಮೆ ರೀತಿಯಲ್ಲಿದೆ, ಅದರಿಂದ ಹಾಕಿದರೆ ಅದರ ಹಿಂಭಾಗದಲ್ಲಿ ಗಾಳಿ ಬರ್ತದೆ. ಇದರಿಂದಾಗಿ ಒಲೆ ಹೆಚ್ಚಿನ ಪ್ರಮಾಣದಲ್ಲಿ ಉರಿತದೆ. ಹೀಗಾಗಿ ಇವರಿಗೆ ಎಲ್ಲೋ ಒಂದು ಕಡೆ ಸಿಲಿಂಡರ್ ಸಮಸ್ಯೆ ತಕ್ಕಮಟ್ಟಿಗೆ ತಗ್ಗಿದೆ ಅಂತ ಹೇಳ್ಬೋದು. ಆದರೆ ಹೆಚ್ಚಿನ ಪ್ರಕಾರ ಅಂದರೆ ಬಿಸಿಲಿನ ಶಾಖ ಬರ್ತದೆ. ಹೀಗಾಗಿ ಇವ್ರಿಗೆ ಅಡುಗೆ ಮಾಡೋದು ಕೂಡ ಅತ್ಯಂತ ಸವಾಲಿನ ಕೆಲಸ ಕೂಡ ಆಗಿರೋದು. ಯಾಕಂದರೆ ಸಿಲಿಂಡರ್ಗಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಸರ್, ಸಿಲಿಂಡರ್ಗಿಂತ ಫಾಸ್ಟ್ ಆದರೆ ಸಿಕ್ಕಾಪಟ್ಟಿ ಹೀಟ್ ಆಗುತ್ತೆ. ಜಾಸ್ತಿ ಫೋರ್ಸ್ ಬರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಅನಿವಾರ್ಯತೆ ಇದೆ ಅಂತ ಈಗ ಅನಿವಾರ್ಯತೆ. ನಾವು ದುಡಿಬೇಕಲ್ಲ ಸರ್, ದುಡಿದ್ರೆ ನಮಗೆ ಒಂದು ಸುತ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.